ಇನ್ನು ಯದುವೀರ್ ಅವರಿಗೆ ಟಿಕೆಟ್ ಕೊಟ್ರೆ ಸ್ವಾಗತ, ಎಸಿ ರೂಮ್ ಬಿಟ್ಟು ಪ್ರಜೆಗಳ ರೀತಿ ಬದುಕೋಕ್ ಬಂದ್ರೆ ಸ್ವಾಗತ ಅಂತ ಹೇಳಿ ಯದುವೀರ್ಗೆ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾವಾಗ ತನಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಗೊತ್ತಾಯ್ತು ಆಗ್ಲಿಂದಲೂ ಕೂಡ ಒಂದೊಂದೇ ಸ್ಟೇಟ್ಮೆಂಟ್ ಅನ್ನ ಪ್ರತಾಪ್ ಸಿಂಹ ಕೊಡ್ತಲೇ ಇದ್ದಾರೆ. ಪಕ್ಷದ ಮೇಲೂ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಭಾವುಕರಾಗಿ ಮಾತಾಡ್ತಾ ಇದ್ದಾರೆ. ಇನ್ನು ಯದುವೀರ್ ರಾಜಕೀಯಕ್ಕೆ ಬಂದ್ರೆ ಸ್ವಾಗತ ಅಂತಾನೂ ಹೇಳ್ತಾ ಇದ್ದಾರೆ. ನಾನು ಬ್ಯಾನರ್ ಬಂಟಿಂಗ್ ಕಟ್ಟೋದಕ್ಕೂ ಕೂಡ ಸಿದ್ಧನಿದ್ದೀನಿ, ಕಾರ್ಯಕರ್ತನಾಗಿ ಅವ್ರ ಪರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರವನ್ನ ಹಾಕೊಂಡೇ ಬಿಜೆಪಿ ನಾಯಕರು ಈ ರೀತಿ ಯದುವೀರ್ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅಫಿಷಿಯಲ್ ಆಗಿ ಅವರು ತಮ್ಮ ನಿರ್ಧಾರವನ್ನ ತಿಳಿಸಿಲ್ಲ. ಅವ್ರ ನಿರ್ಧಾರ ತಿಳಿಸ್ತಾ ಇದ್ದಂತೆ ಅವ್ರಿಗೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿ ಈಗ ಮುಂದಾಗಿದೆ. ಟಿಕೆಟ್ ಇಲ್ಲ, ಯದುವೀರ್ ಅವರಿಗೆ ಕೊಡ್ತೀವಿ ಅಂತ ಈ ಮಾಧ್ಯಮಗಳು ಏನ್ ಹೇಳ್ತಾ ಇದ್ದೀವಿ, ಇದೇ ನಿಜವಾಯಿತು ಅಂತ ಅನ್ಕೊಳ್ಳೋದು. ನಾನು ಅವತ್ತು ಕೂಡ ಪಕ್ಷ ನಿಷ್ಠೆ ನನಗಿದೆ. ಕಾರ್ಯಕರ್ತರ ಜೊತೆ ನಾನು ಬ್ಯಾನರ್ ಬಂಟಿಂಗ್ ಕೊಟ್ಟು ನಾನು ಕೂಡ ಕರಪತ್ರ ಹಂಚಿ ಪಕ್ಷದ ಕೆಲಸವನ್ನು ಮಾಡ್ತೀನಿ, ಇದರಲ್ಲಿ ಅನುಮಾನ ಬೇಡ. ಆದರೆ ಒಂದು ವೇಳೆ ಯದುವೀರ್ ಅವರಿಗೆ ಟಿಕೆಟ್ ಕೊಡೋದು ನಿಜವಾಯಿತು ಅಂತಂದ್ರೆ ಅದನ್ನು ಕೂಡ ನಾನು ತುಂಬ ಹೃದಯದಿಂದ ನಾನು ಶ್ಲಾಘನೆಯನ್ನ ಮಾಡ್ತೀನಿ, ಅವ್ರನ್ನ ಸ್ವಾಗತಿಸ್ತೀನಿ. ಯಾಕಂದ್ರೆ ನನಗೆ ಖುಷಿ ಆಗುತ್ತೆ. ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ಅರಮನೆಯಲ್ಲಿ ಆರಾಮಾಗಿರುವಂತಹ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಈ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಕರಪತ್ರ ಇಟ್ಕೊಂಡು ಅಥವಾ ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ದೊಡ್ಡಗಡೆ ಕುತ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದ್ರೆ ಅವರಿಗೆ ಈ ಅರಮನೆಯ ವೈಭೋಗ ಬೇಕಾಗಿಲ್ಲ, ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ. ಅದನ್ನ ನಾವು ಶ್ಲಾಘನೆ ಮಾಡಲೇಬೇಕಲ್ವಾ. ರಾಜ ಅಂತ ಹೇಳಿದ್ರೆ ಜನರ ಜೊತೆ ಇರಬೇಕು. ನಾವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದ್ದು, ಅರಮನೆಯಿಂದ ಹೊರಗಾಕಿದ ಮೇಲೆ ಅಮರೇಂದ್ರ ಬಾಹುಬಲಿ ಜನರ ಜೊತೆ ಬಂದಿದ್ದ. ಆದ್ರೆ ಇವರು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ ಅಂತ ನಾವು ಖುಷಿ ಪಡ್ತೀವಿ. ಎಲ್ಲದನ್ನು ಕೂಡ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದ್ರೆ ಇದು ನಿಜಕ್ಕೂ ಖುಷಿ ಕೊಡುವ ಸಂಗತಿ ಇದು. ಹಾಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಬೆಂಗಳೂರಿನಲ್ಲಿ, ಅದು ಕೂಡ ನಮ್ಮ ಜನ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ತುಂಬಾ ಜನ ಬಿಜೆಪಿಯವರೇ ಆಕ್ಷೇಪ ಎತ್ತಿದ್ದು ಪ್ರತಾಪ್ ಸಿಂಹ ಅವರು ಸ್ಥಳೀಯ ಶಾಸಕರ ಜೊತೆಯಲ್ಲಿ ನಾಯಕರ ಜೊತೆಯಲ್ಲಿ ಪದೇ ಪದೇ ಕಿರಿಕ್ ಮಾಡ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸಾಧನೆಯನ್ನ ಹೇಳೋದಲ್ಲ, ನೀವು ಫೀಲ್ಡಿಗೆ ಬರಬೇಕು, ಅಲ್ಲಿ ಕೆಲಸ ಮಾಡಿ ತೋರಿಸಿ ಅಂತ ಒಂದು ರೀತಿ ಓಪನ್ ಆಗಿ ಚಾಲೆಂಜ್ ಹಾಕ್ತಂಗೆ ಹೇಳ್ಕೊಳ್ತಾ ಇದ್ದಾರೆ ಈ ಸಮಯದಲ್ಲಿ. ಈಗ ಟಿಕೆಟ್ ಸಿಗೋ ನಿರೀಕ್ಷೆಯಲ್ಲೂ ಪ್ರತಾಪ್ ಸಿಂಹ ಇದ್ದಾರೆ, ಇನ್ನೊಂದು ಕಡೆ ಯದುವೀರ್ಗೆ ಕೊಟ್ರೆ ಸ್ವಾಗತ ಅಂತಾನೂ ಹೇಳ್ತಾ ಇದ್ದಾರೆ. ಸ್ವಾಗತ ಅನ್ನೋದಕ್ಕಿಂತ ಮುಖ್ಯವಾಗಿ ಮಾರ್ಮಿಕವಾಗಿ ರಾಜವಂಶಸ್ಥರನ್ನ ಟೀಕೆ ಮಾಡಿರ್ತಕ್ಕಂಥದ್ದು ಶರ್ಮಿತಾ. ನೋಡಿ, ಅವರ ದಾಟಿಯನ್ನು ಮಾತನಾಡುವಂತ ಶೈಲಿಯನ್ನು ನೋಡಿ. ಎಸಿ ರೂಮ್ನಲ್ಲಿ ವೈಭೋಗದ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ ಯದುವೀರ್ ಒಡೆಯವರು ಸಾರ್ವಜನಿಕ ಜೀವನಕ್ಕೆ ಬರ್ತಾರೆ ಅಂದ್ರೆ ನಾನು ಸ್ವಾಗತ ಮಾಡ್ತೀನಿ. ಯಾಕಂತೇಳಿ ಸರ್ಕಾರದ ವಿರುದ್ಧ ಏನು ಅರಮನೆ ವಂಶಸ್ಥರ ಒಂದು ಆಸ್ತಿ ಪರಭಾರ ಬಗ್ಗೆ ಏನು ಸಾಕಷ್ಟು ವ್ಯಾಜ್ಯಗಳಿದ್ದಾವೆ. ಮತ್ತೊಂದು ಕಡೆಗೆ ಚಾಮುಂಡಿ ಬೆಟ್ಟಕ್ಕೆ ನೀರು ಪೂರೈಕೆ ಮಾಡುವ ಸಂಬಂಧ ಅವರು ಅಡ್ಡಗಾಲನ್ನು ಹಾಕಿದ್ದಾರೆ. ಮತ್ತೊಂದು ಕಡೆಗೆ ಕೆಲವೊಂದು ಪ್ರತಿಮೆಗಳನ್ನ ನಿರ್ಮಾಣ ಮಾಡುವಂತ ನಿಟ್ಟಲ್ಲಿ ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ರೀತಿಯಾದಂತಹ ಅಂಶಗಳನ್ನ ಉಲ್ಲೇಖ ಮಾಡೋದ್ರ ಮುಖಾಂತರ ಪರೋಕ್ಷವಾಗಿ ಎಲ್ಲ ಒಂದ್ ಕಡೆಗೆ ಯದುವೀರ್ ಒಡೆಯವರಿಗೆ ಒಂದ್ ರೀತಿ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರು ಎಲ್ಲೊಂದ್ ಕಡೆಗೆ ತಮಗೆ ಟಿಕೆಟ್ ಕೈ ತಪ್ಪುವ ಭೀತಿ ಎದುರಾಯ್ತಾ ಅನ್ನುವಂತ ನಿಟ್ಟಲ್ಲಿಯೇ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಸ್ಪೆಷಲಿ ಹಿಂದುತ್ವದ ಕಾರ್ಡನ್ನ ಪ್ಲೇ ಮಾಡಿರ್ತಕ್ಕಂಥದ್ದು. ಏನು ಮಾಧ್ಯಮಗಳ ಜೊತೆ ಮಾತನಾಡುವಂತ ಪ್ರತಿಕ್ರಿಯೆ ಆರಂಭದಲ್ಲೇ ಒಂದು ಏನು ಹಿಂದುತ್ವದ ಕಾರ್ಡ್ ಪ್ಲೇ ಮಾಡಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ನನ್ನಂತ ಏನು ಹಿಂದುತ್ವವಾದಿ ಯಾರಿದ್ದಾರೆ, ಮತ್ತೊಂದು ಕಡೆಯಾಗಿ ನನ್ನಷ್ಟು ಹಿಂದುತ್ವವನ್ನ ಮತ್ತೊಂದು ಕಡೆಗೆ ಸಂಘ ಮತ್ತೆ ಸಂಘಟನೆ ವಿಚಾರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಯಾರು, ಮತ್ತೊಂದು ಕಡೆಯಾಗಿ ಏನು ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಸಿಎಂ ಸಿದ್ದರಾಮಯ್ಯನವರು ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ಏನು ಮುಂಚೂಣಿಯಲ್ಲಿ ನಿಂತು ದೊಡ್ಡ ಮಟ್ಟದಲ್ಲಿ ಖಂಡಿಸುವಂತ ವ್ಯಕ್ತಿ ನಾನು, ಇದು ನನ್ನ ದೌರ್ಬಲ್ಯನಾ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ತಮಗೆ ಟಿಕೆಟ್ ಪಡೆಯುವಂತ ಲಾಬಿಗೆ ಹಿಂದುತ್ವದ ಕಾರ್ಡನ್ನ ಪ್ಲೇ ಮಾಡಿದ್ರ, ಮತ್ತೊಂದು ಕಡೆಗೆ ರಾಜವಂಶಸ್ಥರ ವೈಫಲ್ಯವನ್ನ ಟೀಕೆ ಮಾಡೋದ್ರ ಮುಖಾಂತರ ಎಲ್ಲ ಒಂದ್ ಕಡೆಗೆ ಅವರ ವೈಫಲ್ಯವನ್ನು ಎತ್ತಿ ತೋರಿಸಿದ್ರ ಅನ್ನುವಂತ ಒಂದು ಚರ್ಚೆ ಇದೀಗ ಪ್ರತಾಪ್ ಸಿಂಹ ಅವರ ಹೇಳಿಕೆಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು ಶರ್ಮಿತಾ.